ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನೀವು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ನಾನು ನನ್ನ ಮೊಬೈಲ್ ಫೋನಿಂದ 5 ನಿಮಿಷದಲ್ಲಿ ಕ್ರಿಯೇಟ್ ಮಾಡಿರೋದು. ಓಕೆನಾ? ಸೊ AI ಬಳಸ್ಕೊಂಡು 5 ನಿಮಿಷದಲ್ಲಿ ಈ ಥರ ವೀಡಿಯೋನ ಕ್ರಿಯೇಟ್ ಮಾಡಿರೋದು. ಸೊ ನೀವು ಈ ಥರ ವೀಡಿಯೋ ಯಾವ ಥರ ಜನ್ರೇಟ್ ಮಾಡ್ಬೋದು. ಆ್ಯಂಡ್ ಫಾರ್ ಎಕ್ಸಾಂಪಲ್ಗೆ ನಿಮಗೆ ಒಂದು ಚಾನಲ್ನು ತೋರಿಸ್ತೀನಿ. ಅದು ಕಮ್ಮಿ ವೀಡಿಯೋಸ್ ಹಾಕಿ ಎಷ್ಟು ಸಾವಿರ ಸಬ್ಸ್ಕ್ರೈಬರ್ಸ್ನು ಗೈನ್ ಮಾಡಿದ್ದಾರೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಟೈಮಲ್ಲಿ AI ವೀಡಿಯೋಸು ತುಂಬ ಜನ ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಈ ಟೈಮಲ್ಲಿ AI ವೀಡಿಯೋಸು ತುಂಬ ಓಡ್ತಾ ಇದ್ದಾವೆ. ಓಕೆನಾ? ತುಂಬ ಜನ ಹೇಳ್ತೀರಾ ಚಾನಲ್ ಮಾನಿಟೈಸೇಷನ್ ಆಗಲ್ಲ, AI ವೀಡಿಯೋಸ್ ಮಾಡಿದರೆ ಸುಮ್ಮನೆ ವೇಸ್ಟು ಅದು ಇದು ಅಂತ. ಬಟ್ ಈಗ ಓಡ್ತಾ ಇರೋದು AI ವೀಡಿಯೋಸೇ. ಓಕೆನಾ? AI ವೀಡಿಯೋಸ್ ಮಾಡಿಕೊಂಡು ಮಾನಿಟೈಸೇಷನ್ ಮಾಡಿಕೊಂಡು ತುಂಬ ಲಕ್ಷಗಟ್ಟಲೆ ಅರ್ನಿಂಗ್ ಮಾಡೋರು ಇದ್ದಾರೆ ಯೂಟ್ಯೂಬಲ್ಲಿ. ಓಕೆನಾ ಗೈಸ್? ಬನ್ನಿ ಗೈಸ್, ಹೇಳ್ಕೊಡ್ತೀನಿ ಡೀಟೇಲ್ಸ್ ಆಗಿ ಯಾವ ಥರ ಈ ಥರ ವೀಡಿಯೋ ಮಾಡ್ಬೋದು ಅಂತ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನಾಗ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ಆ ಚಾನಲ್ ಏನಿದೆ ಅದರದ್ದು ತೋರಿಸ್ಬಿಡ್ತೀನಿ. ಓಕೆನಾ? ಸೊ ಇಲ್ಲಿ ನಾನು ದೋಸ್ತ್ ಪಪ್ಪು ಅಂತ ಒಂದು ಚಾನಲ್ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ ಈ ಚಾನಲ್ಲು. ಓಕೆನಾ? ಸೊ ಈ ಚಾನಲ್ನ ನಾನು ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೀಟೇಲ್ಸಾಗಿ ನಿಮಗೆ ತೋರಿಸ್ಬಿಡ್ತೀನಿ. ಗೈಸ್, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಇವ್ರದ್ದು. ಓಕೆನಾ? ಎಷ್ಟು ವೀಡಿಯೋಸ್ ಇವರು ಹಾಕಿದ್ದಾರೆ? 21 ವೀಡಿಯೋಸ್. ಜಸ್ಟ್ 21 ವೀಡಿಯೋಸಲ್ಲಿ 65K ಸಬ್ಸ್ಕ್ರೈಬರ್ಸ್ ಏನಿದೆ ಗೇನ್ ಮಾಡ್ಕೊಂಡಿದ್ದಾರೆ. ಇದು ಒಂದೇ ಚಾನಲ್ ಅಲ್ಲ, ತುಂಬ ಚಾನಲ್ಸ್ಗಳಿದ್ದಾವೆ. ಕಮ್ಮಿ ವೀಡಿಯೋಸ್ಗಳನ್ನ ಹಾಕಿಬಿಟ್ಟು ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸು ಮಾಡಿರೋರು ಇದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಮಿಲಿಯನ್ಸ್ವರೆಗೂ ಸಬ್ಸ್ಕ್ರೈಬರ್ಸು ಗೇನ್ ಮಾಡಿರೋರು ಇದ್ದಾರೆ, ಕಮ್ಮಿ ವೀಡಿಯೋಸ್ಗಳಾಗಿ, ಅದೂ AI-ಇಂದ. ಓಕೆನಾ? ಸೊ ಆ್ಯಂಡ್ ಮಾನಿಟೈಸೇಷನ್ ಕೂಡ ಅವ್ರದ್ದು ಆಗಿದೆ. ಓಕೆನಾ? ಸೊ ಗೈಸ್, ನೀವು ಇಲ್ಲಿ ಲೇಟೆಸ್ಟ್ ವೀಡಿಯೋನೇ ನೋಡ್ಬೋದು. ಇವ್ರದ್ದು 52K, 34K, 1 lakh. ಇನ್ನು ನಾನು ಇವ್ರದ್ದು ಪಾಪ್ಯುಲರ್ ತೋರಿಸೋದಾದರೆ ಎಷ್ಟು ಮಿಲಿಯನ್ಸ್ ಹೋಗಿದೆ ನೋಡಿ ನೀವೇ. 4 million, 3 million, 2 million, 2 million, 1 million, 1 million ಇವ್ರದ್ದು ವ್ಯೂಸ್ ಏನಿದೆ ಹೋಗಿದೆ. ಆ್ಯಂಡ್ ಇವ್ರ ಚಾನಲ್ಲು ಬಂದುಬಿಟ್ಟು ಮಾನಿಟೈಸೇಷನ್ ಆಗಿರಬೇಕು. ಓಕೆನಾ? ಸೊ ಈ ಥರ ಇವ್ರು ನೋಡಿ ಯಾವ ಥರ ವೀಡಿಯೋಸ್ ಮಾಡ್ತಾರಂತ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈ ಟೈಪ್ ವೀಡಿಯೋ ನೀವು ಯಾವ ಥರ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಅಂದ್ಕೊಳ್ಳಿ, ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನಾವಿಲ್ಲಿ ತಗೊಳ್ಳೋಣ. ನಾವೀಗ ಜನ್ರೇಟ್ ಮಾಡೋದಾದರೆ ಯಾವ ಥರ ನಾವು ವೀಡಿಯೋ ಮಾಡ್ಬೋದು ಅಂತ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ಗೆ ನಾನು ಈ ವಿಡಿಯೋನ ತಗೋತಾ ಇದ್ದೀನಿ. ಇಲ್ಲಿ ನಾವೇನು ಮಾಡಬೇಕು? ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲಿ ನಾವು ಈ ವಿಡಿಯೋದು ಲಿಂಕ್ ಏನಿದೆ ಕಾಪಿ ಮಾಡ್ಕೋಬೇಕು. ಓಕೆನಾ? ಕಾಪಿ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬರೋಣ. ಸೊ ಎಲ್ಲರ ಹತ್ರನೂ ChatGPT ಇರುತ್ತೆ ಅಪ್ಲಿಕೇಶನ್. ಇಲ್ಲ ಅಂದರೆ ಪ್ಲೇ ಸ್ಟೋರ್ ಏನಿದೆ ಅದರಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಸೊ ನೀವು ಹೋಗ್ಬಿಟ್ಟು ಅದನ್ನು ಇನ್ಸ್ಟಾಲ್ನ ಮಾಡ್ಕೋಬೋದು. ಸೊ ಸಿಂಪಲಿ ನಾವು ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ನೀವು ಸಿಂಪಲಿ ChatGPTಗೆ ಕಳಿಸ್ಬೇಕು. ಆ ಲಿಂಕ್ ಇಲ್ಲಿ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಈ ಥರ ಎಂಟರ್ ಕೊಟ್ಬಿಟ್ಟು ಸ್ಪೇಸ್ ಕೊಟ್ಬಿಟ್ಟು ಈ ವಿಡಿಯೋನ ಇಲ್ಲ ಈ ಚಾನಲ್ನ ಗಮನವಿಟ್ಟು ನೋಡಿ ಅಂತ ಹೇಳಿ. ಓಕೆನಾ? ನೀವು ಕನ್ನಡದಲ್ಲೇ ಹೇಳ್ಬೋದು. ಈ ಓಕೆನಾ? ಸೊ ನಾನಿಲ್ಲಿ ಹೇಳಿದ್ದೀನಿ. ಸೊ ನಾನು ಹೇಳಬೇಕಿದ್ರೆ ನನ್ನ ವಾಯ್ಸ್ ಕೇಳಲ್ಲ, ಯಾಕಂದರೆ ಸ್ಕ್ರೀನ್ ರೆಕಾರ್ಡಲ್ಲಿ ನಮ್ಮ ವಾಯ್ಸ್ ಕೇಳಿಸಲ್ಲ, ಯಾವುದಾದ್ರೂ ಬೇರೆ ಆಡಿಯೋ ನಾವು ಏನಾದರೂ ಮಾಡ್ತಾಯಿದ್ರೆ. ಸೊ ಸಿಂಪಲ್ ಇಲ್ಲಿ ನಾನು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗ್ತಿದೆ? ಸರ್ಚ್ ಆಗ್ತಿದೆ, ಅಂದರೆ ChatGPT ಏನಿದೆ ನೋಡ್ತಾ ಇದೆ. ಓಕೆನಾ? ಸೊ ಈ ವಿಡಿಯೋದ ಪ್ರಕಾರ ಇಲ್ಲಿ ನೋಡಿ, ತಮ್ಮ ಮನೆ ಕಳೆದುಕೊಂಡ ನಾಯಿ ಮರಿಗಳ ಕಥೆಯನ್ನು ಹಂಚಿಕೊಳ್ಳಲಾಗಿದೆ ಅಂತ ಕರೆಕ್ಟಾಗಿ ಬಂದುಬಿಟ್ಟು ಅವ್ರದ್ದು ಇಲ್ಲಿ ಚಾನೆಲ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಓಕೆನಾ? ಸೊ ಈಗ ನಾವೇನು ಮಾಡಬೇಕು ನಮಗೆ? ಓಕೆನಾ? ಸೊ ನಾನು ಎಲ್ಲಿ ಟೈಪ್ ಮಾಡ್ಕೊಳ್ತೀನಿ ಒಂದು ಸಲ. ಸೊ ನಾನು ಏನು ಟೈಪ್ ಮಾಡ್ತಾಯಿದ್ದೀನಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ತಪ್ಪಾಗಿದೆ, ನಾನು ಸರಿ ಮಾಡ್ತೀನಿ. ಓಕೆ. ಸೊ ನಾನಿಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ, ನನಗೆ ಇದೇ ಥರ ಕತೆ ಬರೆದು ಕೊಡಿ, ಒಂದು ಸ್ವಲ್ಪ ಚೇಂಜಸ್ ಇರಲಿ, ಆದರೆ ಆನೆ ಮರಿ ಇಲ್ಲಿ ಮರೆ ಆಗಿದೆ ಇಲ್ಲಿ. ಸೊ ನಾನಿಲ್ಲಿ ಮರಿ ಅಂತ ಹಾಕ್ತೀನಿ. ಓಕೆನಾ?
ಇದೇ ಥರ ಎಮೋಷ್ನಲ್ ಆಗಿರಬೇಕು ಅಂತ. ಸೊ ನೀವು ಕನ್ನಡದಲ್ಲಿ ಹೇಳಿದರೆ ಸಾಕು, ಏನು ಇದರಲ್ಲಿ ದೊಡ್ಡ ವಿಷಯ ಮಾಡಬೇಕಂತ ಏನಿಲ್ಲ. ನೀವು ಕನ್ನಡದಲ್ಲೇ ಹೇಳಿದರೆ ಅರ್ಥ ಆಗಿಬಿಡುತ್ತೆ ChatGPTಗೆ. ಓಕೆನಾ. ಸೊ ನಾನಿಲ್ಲಿ ಬಂದುಬಿಟ್ಟು ವರ್ಡ್ಸ್ ಬಂದುಬಿಟ್ಟು 50 to 80 ತಗೋತೀನಿ. ಇಲ್ಲಿ 50 to 80 ವರ್ಡ್ಸಲ್ಲಿ ಬರೆದು ಕೊಡಿ ಅಂತ. ಓಕೆನಾ. 50 to 80 ವರ್ಡ್ಸ್ ಅಲ್ಲಿ ಬರೆದು ಕೊಡಿ. ಓಕೆನಾ. ಸೊ ಸಿಂಪಲ್ ಈ ಥರ ಟೈಪ್ ಮಾಡಿ ಕಳಿಸ್ತೀನಿ ChatGPTಗೆ. ಓಕೆನಾ. ಈಗ ಏನು ಮಾಡುತ್ತೆ ChatGPT ಬಂದುಬಿಟ್ಟು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನಮ್ಮದು ಏನು ಸ್ಟೋರಿ ಇದೆ ಅದು. ಓಕೆನಾ. ಇಲ್ಲಿ ನೀವು ನೋಡ್ಬೋದು ನಮ್ಮದು ಸ್ಟೋರಿ ಏನಿದೆ ಬರೆದು ಕೊಟ್ಟಿದೆ. ಕಪ್ಪು ಮೋಡಗಳು ಆಕಾಶವನ್ನೇ ನುಗ್ಗಿದವು, ಭಾರೀ ಮಳೆ ಮತ್ತು ಪ್ರವಾಹದಿಂದ ಎಲ್ಲ ಜಂಗಲ್ ತತ್ತರಿಸಿತು ಅಂತ ಏನೋ ಒಂದು ಕತೆ ಬರೆದು ಕೊಟ್ಟಿದೆ. ಓಕೆನಾ. ಸೊ ಈಗ ನಮಗೆ ಏನು ಬೇಕು, ಇದಕ್ಕೆ ಪ್ರಾಂಪ್ಟ್ಗಳು ಬೇಕು. ಓಕೆನಾ. ಸೊ ಈಗ ನಾವು ಪ್ರಾಂಪ್ಟ್ಗಳು ಯಾವ ಥರ ಜನ್ರೇಟ್ ಮಾಡೋದಂತ ಹೇಳ್ತೀನಿ ನೋಡಿ. ಸೊ ಗೈಸ್, ಇಲ್ಲಿ ನಾನು ಇಮೇಜ್ ಜನ್ರೇಟ್ ಮಾಡೋಕ್ಕೆ ಒಂದು ಪ್ರಾಂಪ್ಟ್ನ ಬರೆದಿದ್ದೀನಿ. ಇದು ಕೂಡ ನಾನು ಕನ್ನಡದಲ್ಲೇ ಬರೆದಿದ್ದೀನಿ. ನನಗೆ ಈ ಕಥೆದು ಯೂಟ್ಯೂಬ್ ಶಾರ್ಟ್ ವಿಡಿಯೋ ಮಾಡಬೇಕು, ಇಮೇಜ್ ಪ್ರಾಂಪ್ಟ್ಗಳಿಂದ ಬರೆದು ಕೊಡಿ, ಎಲ್ಲ ಸೀನ್ಸ್ಗಳ ಜೊತೆ ಸೇರಿ ಬರೆದು ಕೊಡಿ ಅಂತ. ಸೊ ಇಲ್ಲಿ ಪ್ರಾಂಪ್ಟ್ ಏನಿದೆ ಇದು ತಪ್ಪಾಗಿದೆ. ಸೊ ಇದನ್ನು ನಾವು ಸರಿ ಮಾಡೋಣ. ಓಕೆನಾ. ಪ್ರಾಂಪ್ಟ್ ಅಂತ ಇಂಗ್ಲೀಷಲ್ಲೇ ಹಾಕ್ತೀನಿ. ಓಕೆನಾ. ಈಗ ನಾವೇನು ಮಾಡೋಣ, ಸಿಂಪಲಿ ಸೆಂಡ್ ಮಾಡೋಣ. ಸೆಂಡ್ ಮಾಡಿದಾಗ ನಮ್ಮದು ಇಮೇಜ್ ಪ್ರಾಂಪ್ಟ್ ಏನಿದೆ ಅದು ಒಂದೊಂದಾಗಿ ಬರೆದು ಕೊಡುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಸೀನ್ಸ್ ನಮಗೆ ಕೊಟ್ಟಿದ್ದಾರೆ. ಟೋಟಲಿ ಇಲ್ಲಿ 6 ರಿಂದ 7 ಪ್ರಾಂಪ್ಟ್ಗಳನ್ನ ಬರೆದು ಕೊಟ್ಟಿದ್ದಾರೆ, 7 ಇಮೇಜ್ ಪ್ರಾಂಪ್ಟು. ಓಕೆನಾ. ಸೊ ಸಿಂಪಲಿ ಈಗ ನಾವು ಏನು ಮಾಡಬೇಕು, ಇಮೇಜ್ ಪ್ರಾಂಪ್ಟ್ ಬಂದುಬಿಟ್ಟು ಇಮೇಜ್ ರೂಪದಲ್ಲಿ ಕನ್ವರ್ಟ್ ಮಾಡಬೇಕು ಈ ಪ್ರಾಂಪ್ಟ್ನ. ಸೊ ಸಿಂಪಲಿ ನಾವೇನು ಮಾಡೋಣ, ಫಸ್ಟ್ನೇ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನು ಇಲ್ಲಿಂದ ಸಿಂಪಲಿ ಕಾಪಿ ಮಾಡ್ಕೊತೀನಿ. ಓಕೆನಾ. ಕಾಪಿ ಮಾಡ್ಕೊಂಡಾದಮೇಲೆ ಈಗ ನಾವೇನು ಮಾಡಬೇಕು, ಗೂಗಲ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ನಾನಿಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನನಗೆ ಏನು ಅಂತ ಟೈಪ್ ಮಾಡಬೇಕು, ಪಿಕ್ಲು ಮೆನ್ ಅಂತ ಒಂದು ಇದಿದೆ, ಪಿಕ್ಲು ಮೆನ್ AI ಅಂತ. ಓಕೆನಾ. ಪಿಕ್ಲು ಮೆನ್ AI ಅಂತ ಒಂದು ವೆಬ್ಸೈಟ್ ಇದೆ. ಸಿಂಪಲಿ ನಾವೇನು ಮಾಡೋಣ, ಆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನೋಡಿ ನಿಮಗೆ ಈ ಥರ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ಜನ್ರೇಟ್ ಫಾರ್ ಫ್ರೀ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ಗೈಸ್ ನಿಮಗೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಲಾಗಿನ್ ಮಾಡೋದು. ಸೊ ಸಿಂಪಲಿ ನೀವು ಇಲ್ಲಿ ಏನು ಸೆಲೆಕ್ಟ್ ಮಾಡಬೇಕು, ಗೂಗಲ್ ಸೆಲೆಕ್ಟ್ ಮಾಡಬೇಕು. ಗೂಗಲ್ನ ಸೆಲೆಕ್ಟ್ ಮಾಡಿಕೊಂಡು ಇದೆ ನೋಡ್ಕೊಳ್ಳಿ, ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ನೀವು ಅದನ್ನು ಕೊಡ್ಬೋದು. ಓಕೆನಾ. ಕೊಟ್ಟಾದಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ನಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಸೊ ಈಗ ನಮಗೆ ಏನು ಮಾಡಬೇಕು, ಜನ್ರೇಟ್ ಮಾಡಬೇಕಲ್ಲ. ಸೊ ಸಿಂಪಲ್ ಕ್ಲಿಕ್ ಮಾಡಾದಮೇಲೆ ಈಗ ಯಾವುದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕು, ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದರ ಮೇಲೆ ಇರುತ್ತೆ. ಸೊ ನಿಮಗೆ ಇದರ ಮೇಲೆ ಮೇಯ್ನಾಗಿ ಕ್ಲಿಕ್ ಮಾಡಬೇಕು ಇಮೇಜಸ್ನ ಜನ್ರೇಟ್ ಮಾಡ್ಸೋಕ್ಕೆ. ಓಕೆನಾ. ಕ್ಲಿಕ್ ಮಾಡಾದಮೇಲೆ ಗೈಸ್ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇರಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಶಾರ್ಟ್ ವೀಡಿಯೋ ಮಾಡ್ತಾ ಇದ್ದೀವಲ್ಲ, ಸೊ ಸಿಂಪಲಿ ಶಾರ್ಟ್ ವೀಡಿಯೋಗೆ ನಾವು ರಿಶ್ಯೂನ 9:16 ರಿಶ್ಯೂ ಸೆಲೆಕ್ಟ್ ಮಾಡಬೇಕು. ಲಾಂಗ್ ವೀಡಿಯೋ ಮಾಡೋದಾದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದೂ ಸೆಲೆಕ್ಟ್ ಮಾಡಿಲ್ಲ ಅಂದರೆ 1ನಲ್ಲಿ ಫೋಟೋ ಜನ್ರೇಟ್ ಆಗಿಬಿಡುತ್ತೆ. ಸೊ ನಮಗೆ ಇದನ್ನು ಸೆಲೆಕ್ಟ್ ಮಾಡಬೇಕು. ಓಕೆನಾ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಈಗ ನಾವೇನು ಮಾಡಬೇಕು, ಇಲ್ಲಿ ಡಿಸ್ಕ್ರೈಬ್ ಯುವರ್ ಇಮೇಜ್ ಅಂತ ಇದೆಯಲ್ಲ, ಸಿಂಪಲಿ ನಾವಿಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ನಾವು ಈ ಸೆಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇಲ್ಲಿ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದು ಇಲ್ಲಿ ಬಂದುಬಿಟ್ಟು ಏನಾಗುತ್ತೆ, ಫೋಟೋ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ನೀವು ನೋಡ್ಬೋದು ನಮ್ಮದು ಫೋಟೋ ಜನ್ರೇಟ್ ಕಂಪ್ಲೀಟ್ ಆಗಿದೆ. ಸೊ ನೀವು ನೋಡ್ಬೋದು ಇಷ್ಟು ಬೇಗ ಕಂಪ್ಲೀಟ್ ಮಾಡಿ ಕೊಟ್ಟಿದೆ ಅಂತ. ಸೊ ಈಗ ನಮ್ಗೆ ಏನು ಮಾಡಬೇಕು, ಈ ಇಮೇಜ್ನ ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿಂದ. ಓಕೆನಾ. ಸೊ ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ನಮ್ಮದು ಡೌನ್ಲೋಡ್ ಆಗಿದೆ. ಸೊ ನಾವೀಗ ಎರಡನೇದು, ಓಕೆನಾ, ಎರಡನೇದು ಬಂದುಬಿಟ್ಟು ಪ್ರಾಂಪ್ಟ್ ಏನಿದೆ ಹಾಕೋಣ. ಓಕೆನಾ. ಸೊ ಸಿಂಪಲಿ ನಾನು ಇಲ್ಲಿಂದ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡಾದಮೇಲೆ
ಇಲ್ಲಿ ಮತ್ತೆ ಬಂದುಬಿಟ್ಟು ಇದರಲ್ಲಿ ಜನ್ರೇಟ್ ಮಾಡಬೇಕಲ್ವ, ಡಿಸ್ಕ್ರೈಬ್ ಯುವರ್ ಇಮೇಜ್ ಅಂತ ಇದೆಯಲ್ಲ, ಇಲ್ಲಿ ನಾವು ಪೇಸ್ಟ್ ಮಾಡಿಬಿಟ್ಟು ಸಿಂಪಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಇದರಲ್ಲಿ ನಿಮಗೆ ಬಂದುಬಿಟ್ಟು ಕ್ರೆಡಿಟ್ಸ್ ಏನಿದೆ ಸಿಗುತ್ತೆ. ಈಗ ಇನ್ನೂ ಕ್ರೆಡಿಟ್ಸ್ ಇವರು ಡಿಸೈಡ್ ಮಾಡಿಲ್ಲ. ಸೊ ಈಗ ಫ್ರೀಯಾಗಿ ಬಂದುಬಿಟ್ಟು ವರ್ಕ್ ಆಗ್ತಿದೆ. ಸೊ ಯಾವಾಗ ಪೇಯ್ಡ್ ಮಾಡ್ತಾರೆ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆನೆ ಬಂದಿದೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಇಮೇಜ್ ಅಂತ. ಸೊ ಈಗ ನಾವೇನು ಮಾಡೋಣ, ಈ ಇಮೇಜ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಒಂದು ನಿಮಿಷ ಇದು ಡೌನ್ಲೋಡ್ ಆಗೋಕ್ಕೆ ಬಿಡೋಣ. ಸೊ ಇಲ್ಲಿಂದ ನಮ್ಮದು ಡೌನ್ಲೋಡ್ ಆಗ್ತಾಯಿದೆ. ಓಕೆನಾ. ಸೊ ಇಲ್ಲಿ ಡೌನ್ಲೋಡ್ ಇಮೇಜ್ ಇದು ಕೂಡ ಆಗಿದೆ. ಆ್ಯಂಡ್ ಎಲ್ಲಿ ಹೋಯ್ತದು. ಓಕೆ. ಸೊ ಈ ಇಮೇಜ್ ಕೂಡ ನಮ್ಮದು ಸಿಂಪಲಿ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ನಿಮ್ಗೆ ಸಿಕ್ಬಿಡುತ್ತೆ. ಸಿಂಪಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಫೋಟೋಸ್ ಎಲ್ಲ ಜನ್ರೇಟ್ ಮಾಡಾಗಾಯಿತು. ಈಗ ನಾವು ಫೋಟೋಯಿಂದ ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಸಿಂಪಲಿ ಗೂಗಲ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ರನ್ ಅವೇ ML ಅಂತ ಹಾಕಿ. ಓಕೆನಾ. ಸೊ ರನ್ ಅವೇ ML ಅಂತ ಹಾಕಿದರೆ ಫಸ್ಟ್ನೇ ವೆಬ್ಸೈಟ್ ಸಿಗುತ್ತೆ. ಸೊ ಸಿಂಪಲಿ ನಮಗೆ ಫಸ್ಟ್ನೇ ವೆಬ್ಸೈಟಲ್ಲಿ ಹೋಗಬೇಕು. ಓಕೆನಾ. ಹೋಗಾದ್ಮೇಲೆ ಗೈಸ್ ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ನೋಡ್ಬೋದು. ಓಕೆನಾ. ಈಗ ನಮಗೆ ಏನು ಮಾಡಬೇಕು, ಟ್ರೈ ನಾವು ಮೇಲೆ ಕ್ಲಿಕ್ ಮಾಡಬೇಕು. ನಾವು ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲಾಗಿನ್ ಮಾಡೋ ಆಪ್ಷನ್ ಸಿಗುತ್ತೆ. ಸೊ ನೀವು ಗೂಗಲ್ ಕೊಟ್ಬಿಟ್ಟು ಯಾವುದಾದ್ರೂ ಒಂದು ಜಿಮೇಲ್ನ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಜಿಮೇಲ್ನ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊಳ್ತೀನಿ. ಓಕೆನಾ. ಲಾಗಿನ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ. ಈಗ ನಮಗೇನು ಮಾಡಬೇಕು, ಒಂದೊಂದೇ ಫೋಟೋಸ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ. ಸೊ ಸಿಂಪಲಿ ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಇದು ಬೇಡ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ರಾಂಗ್ ಬಟನ್ ಇರುತ್ತೆ, ಇದನ್ನು ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ಗೈಸ್ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ಸಿಂಪಲಿ ನಾವೇನು ಮಾಡಬೇಕಿಲ್ಲಿ, ನಮ್ಮದು ಒಂದು ಆಪ್ಷನ್ ಕಾಣುತ್ತೆ, ಯೂಸ್ ಇಮೇಜ್ ಟು ವಿಡಿಯೋ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಸಿಕ್ಬಿಡುತ್ತೆ, ಇಮೇಜ್ ಅಪ್ಲೋಡ್ ಮಾಡೋದು. ಓಕೆನಾ. ನಾನಿಲ್ಲಿ ಡೆಸ್ಕ್ಟಾಪ್ ಸೈಟ್ ಏನಿದೆ ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿಕೊಂಡ್ರೆ ನೋಡಿ ಈ ಥರ ಬಂದುಬಿಟ್ಟು ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ಓಕೆನಾ. ಒಂದು ಸ್ವಲ್ಪ ನಿಮಗೆ ದೊಡ್ಡದಾಗಿ ಕಾಣಿಸ್ಲಿ ಅಂತ. ಓಕೆನಾ. ಸೊ ಈಗ ನೋಡಿ ಒಂದು ಸ್ವಲ್ಪ ಈ ಥರ ಕಾಣಿಸ್ತಿದೆ. ಓಕೆನಾ. ಸೊ ಈಗ ನಮಗೆ ಏನು ಮಾಡಬೇಕು, ಇಲ್ಲಿ ಫೋಟೋನ ಆ್ಯಡ್ ಮಾಡಬೇಕು. ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ಫೋಟೋನ ಆ್ಯಡ್ ಮಾಡಬೇಕು. ನಾವು ಮೊದಲನೇ ಫೋಟೋ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ನಾವಿಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ, ಸೊ ಯಾವ ಫೋಟೋ ಫಸ್ಟ್ ನಾವು ಡೌನ್ಲೋಡ್ ಮಾಡಿದ್ವಿ ಅದನ್ನು ನಾವಿಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೈಲ್ಸಲ್ಲಿ ಹೋಗೋಣ. ಸೊ ಇಲ್ಲಿ ನಾನು ಆಲ್ಬಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಯಾವುದು ಫಸ್ಟ್ ಫೋಟೋ ಡೌನ್ಲೋಡ್ ಮಾಡ್ಕೊಂಡ್ವಿ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾಗಿದ್ದು ನೋಡಿ ಗೈಸ್ ಇಲ್ಲಿ ಅಪ್ಲೋಡ್ ಆಗ್ತಿದೆ ನಮ್ಮ ಫೋಟೋ. ಅದಾದಮೇಲೆ ಡಿಸ್ಕ್ರೈಬ್ ಯುವರ್ ವ್ಯೂ ಗೈಡೆನ್ಸ್ ಅಂತ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಾವು ಮೊದಲನೇ ಪ್ರಾಂಪ್ಟ್ ಬಂದುಬಿಟ್ಟು ಆ್ಯಡ್ ಮಾಡಬೇಕು. ಓಕೆನಾ. ಸೊ ಫಸ್ಟು ನಾನು ಮೊದಲನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಕಾಪಿ ಮಾಡಿಕೊಂಡು. ಓಕೆನಾ. ಸೊ ನಾನಿಲ್ಲಿ ಡಿಸ್ಕ್ರೈಬ್ ಅಂತ ಇದೆಯಲ್ಲ ಇಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಾದಮೇಲೆ ಸಿಂಪಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ. ವಿಡಿಯೋ ಟೈಪಲ್ಲಿ ಬಂದಿದೆ, ನೀವು ಇಲ್ಲಿ ನೋಡ್ಬೋದು. ಓಕೆನಾ. ಇದು ವಿಡಿಯೋ ರೂಪದಲ್ಲಿ ಬಂದಿದೆ. ಈಗ ನಾವೇನು ಮಾಡಬೇಕು, ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ. ಸೊ ಸಿಂಪಲಿ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ವಿಡಿಯೋ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ನಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ. ಇದು ವಿಡಿಯೋ ಬಂದುಬಿಟ್ಟು ನಮ್ಮ ಗ್ಯಾಲ್ರಿಯಲ್ಲಿ ಸೇವ್ ಆಗಿಬಿಡುತ್ತೆ. ಓಕೆನಾ. ಸೊ ನಾವು ಇಲ್ಲಿಂದ ನೋಡ್ಕೋಬೋದು ನಮ್ಮದು ವಿಡಿಯೋ ನೋಡಿ 5 ಸೆಕೆಂಡಲ್ಲಿ ನೋಡಿ ಈ ಥರ ವಿಡಿಯೋ ರೂಪದಲ್ಲಿ ಡ್ರೈ ಆಗಿದೆ. ಆ್ಯಂಡ್ ಇದರದ್ದು ರನ್ ಅವೇ ಅಂತ ವಾಟರ್ ಮಾರ್ಕ್ ಬಂದಿದೆ. ಇದು ಯಾವ ಥರ ರಿಮೂವ್ ಮಾಡೋದಂತಲೂ ಹೇಳ್ಕೊಡ್ತೀನಿ. ಸೊ ನಾನು ಎಲ್ಲನೂ ಈಗ ಒಂದು ಸಲ ಡೌನ್ಲೋಡ್ ಮಾಡ್ಕೊತೀನಿ. ಓಕೆನಾ. ಓಕೆ ಗೈಸ್, ಈಗ ಎಲ್ಲ ಫೋಟೋಸ್ದು ವಿಡಿಯೋ ಮಾಡ್ಕೊಂಡಿದ್ದೀವಿ. ಸೊ ಈಗ ನಮಗೇನು ಮಾಡಬೇಕು, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೋಬೇಕು. ಓಕೆನಾ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ನಾವು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ, ಸೊ ಒಂದೊಂದಾಗಿ ವಿಡಿಯೋನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ನೇದು, ಸೆಕೆಂಡ್ನೇದು, ಮೂರನೇದು, 4ನೇದು, 5ನೇ ವಿಡಿಯೋ.
ಓಕೆನಾ. ಸೊ ನೀವು ನೋಡ್ಬೋದು ಎಲ್ಲ ನಮ್ಮದು ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಆಗಿದೆ. ಈ ರನ್ ಅವೇ ಅಂತ ಇದೆಯಲ್ಲ, ಇದನ್ನು ನಾವು ಯಾವ ಥರ ರಿಮೂವ್ ಮಾಡೋದಂದರೆ, ಸೊ ಸಿಂಪಲಿ ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಇದನ್ನೊಂದು ಸ್ವಲ್ಪ ಈ ಥರ ಝೂಮ್ ಮಾಡ್ಕೊಳ್ಳಿ ಸಾಕು, ಸ್ವಲ್ಪ. ಓಕೆನಾ. ಆಗ ಆ ವಾಟರ್ ಮಾರ್ಕ್ ಏನಿದೆ ರಿಮೂವ್ ಆಗಿಬಿಡುತ್ತೆ. ಓಕೆನಾ. ಸೊ ನಾವೆಲ್ಲ ವೀಡಿಯೋದಲ್ಲಿ ಸೇಮ್ ಅಪ್ಲೈ ಮಾಡೋಣ. ಸೊ ವಾಟರ್ ಮಾರ್ಕ್ ಏನಾಗುತ್ತೆ, ರಿಮೂವ್ ಆಗಿಬಿಡುತ್ತೆ, ಬರಲ್ಲ ವಾಟರ್ ಮಾರ್ಕು. ಓಕೆನಾ. ಸೊ ಇದೇ ಥರ ಸೇಮ್ ನಾನು ಎಲ್ಲ ಫೋಟೋಗೂ ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಈ ಥರ ಮಾಡ್ಕೊಳ್ಳಿ. ಸೊ ಎಲ್ಲ ಫೋಟೋಗೆ ಅಪ್ಲೈ ಮಾಡಾದಮೇಲೆ ನಾವು ವಾಯ್ಸ್ ಯಾವ ಥರ ಆ್ಯಡ್ ಮಾಡೋದು ಅದನ್ನು ಕೂಡ ಹೇಳ್ತೀನಿ. ಓಕೆನಾ. ಸೊ ನೋಡಿ ಗೈಸ್, ಎಲ್ಲ ಫೋಟೋಗೂ ನಾವು ಅಪ್ಲೈ ಮಾಡಿದ್ದೀವಿ. ನೋಡಿ ನಮ್ಮದು ಈ ಥರ ಬಂದುಬಿಟ್ಟು ನೋಡೋಕ್ಕೆ ಕಾಣುತ್ತೆ. ಓಕೆನಾ. ಸೊ ನೀವು ನೋಡ್ಬೋದು ಈ ಥರ ವಿಡಿಯೋ ರೂಪದಲ್ಲಿ ಫೋಟೋ ಏನಿದೆ, ನಾವು ಫೋಟೋನ ತೆಗೆದು ವೀಡಿಯೋ ಟೈಪಲ್ಲಿ ಮಾಡಿದ್ದೀನಿ. ರನ್ ಅವೇಲಿ ನೀವು ಫೋಟೋಯಿಂದ ವೀಡಿಯೋನ ಈ ಥರ ಮಾಡ್ಬೋದು ಈಸಿಲಿ. ಓಕೆನಾ. ನೋಡಿದ್ರಲ್ಲ. ಸೊ ಈಗ ನಮಗೇನು ಮಾಡಬೇಕು, ವಾಯ್ಸ್ನ ಆ್ಯಡ್ ಮಾಡಬೇಕು. ಸೊ ವಾಯ್ಸ್ ಆ್ಯಡ್ ಮಾಡೋಕ್ಕೆ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಚಾಟ್ ಜಿ ಪಿ ಟಿಗೆ ವಾಪಸ್ ಹೋಗೋಣ. ಚಾಟ್ ಜಿ ಪಿ ಟಿಗೆ ಆದಮೇಲೆ ಬ್ಯಾಕ್ ಬಂದುಬಿಟ್ಟು ಈಗ ನಾವೇನು ಇದ್ರದ್ದು ಸ್ಟೋರಿ ಇದೆ ಅದನ್ನು ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಕಾಪಿ ಮಾಡ್ಕೊಂಡಾದಮೇಲೆ ಈಗ ಸಿಂಪಲಿ ನಾವೇನು ಮಾಡಬೇಕು, ಜೆಮಿನಿ ಅಪ್ಲಿಕೇಶನ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಇಲ್ಲ ಅಂದರೆ ನೀವು ಸಿಂಪಲಿ ಏನು ಮಾಡ್ಬೋದು, ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಲವ್ ಯು ಎ ಐ ವಾಯ್ಸ್ ಅಂತ ಇದೆ, ಲವ್ ವಾಯ್ಸ್ ಎ ಐ ಅಂತ. ಓಕೆನಾ. ಲವ್ ವಾಯ್ಸ್ ಎ ಐ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಏನಿದೆ ಇದನ್ನು ಸೆಕೆಂಡ್ನೇ ವೆಬ್ಸೈಟು, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ಇಲ್ಲಿ ನೀವು ಫ್ರೀಯಾಗಿ ವಾಯ್ಸ್ನ ಜನ್ರೇಟ್ ಮಾಡಿಸ್ಕೋಬೋದು. ಓಕೆನಾ. ಸೊ ಸಿಂಪಲಿ ನಾವು ಇಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡಾದರೆ ಇದನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ. ಸೊ ಇದನ್ನಿಲ್ಲಿಂದ ರಿಮೂವ್ ಮಾಡೋಣ. ನಮ್ಮ ಸ್ಟೋರಿ ಮಾತ್ರ ಇರಲಿ. ಓಕೆನಾ. ಅದಾದಮೇಲೆ ಇಲ್ಲಿ ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ ಅಂತ ಇದೆಯಲ್ಲ, ಇಲ್ಲಿ ನಾವು ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ನಾವು ಕನ್ನಡ ಎಲ್ಲಿದೆ ಹುಡುಕ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಕನ್ನಡ ಇಲ್ಲಿದೆ. ಓಕೆನಾ. ಅದಾದಮೇಲೆ ಇಲ್ಲಿ ಗಗನ್ ಮತ್ತು ಫೀಮೇಲ್ ಸಪ್ನ ಅಂತ ಇದೆ. ನೀವು ಗಗನ್ ಮೇಲ್ ಬೇಕಾ ಫೀಮೇಲ್ ಬೇಕಾ ನೀವು ಅದು ನೋಡ್ಕೋಬೋದು. ನಾನು ಮೇಲಲ್ಲೇ ಇಟ್ಟಿದ್ದೀನಿ. ಇಟ್ಟಾದಮೇಲೆ ಇಲ್ಲಿ ಸಿಂಪಲಿ ನಾವೇನು ಮಾಡಬೇಕು, ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ. ವಿದಿನ್ ಸೆಕೆಂಡ್ಸಲ್ಲಿ ನಮ್ದು ಏನಾಗುತ್ತೆ, ಜನ್ರೇಟ್ ಆಗಿ ಬಂದುಬಿಡುತ್ತೆ ವಾಯ್ಸು. ಇದು ಫ್ರೀ ವೆಬ್ಸೈಟು, ನೀವು ಫ್ರೀಯಾಗಿ ಇಲ್ಲಿ ವಾಯ್ಸ್ನ ಜನ್ರೇಟ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ದುಡ್ಡು ಕಟ್ಟಬೇಕಂತ ಅವಶ್ಯಕತೆ ಇಲ್ಲ ಈ ವೆಬ್ಸೈಟಲ್ಲಿ. ಓಕೆನಾ. ಸೊ ನಾವು ವೆಯ್ಟ್ ಮಾಡೋಣ. ಸ್ವಲ್ಪ ವೆಯ್ಟ್ ಮಾಡಾಗಿದ್ದು ನಮ್ದು ಏನಾಗುತ್ತೆ, ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೋಡಿ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಜನ್ರೇಟ್ ಆಗು ಬಂದಿದೆ. ಸೊ ಈಗ ನಮಗೇನು ಮಾಡಬೇಕು, ಇಲ್ಲಿಂದ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ನಾವು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಓಕೆನಾ. ಡೌನ್ಲೋಡ್ ಮಾಡ್ಕೊಂಡಿದ್ದೆ ಒಂದು ಆ್ಯಡ್ ಬರುತ್ತೆ, ಈ ಆ್ಯಡ್ನ ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡಾದಮೇಲೆ ಇನ್ನೊಂದು ಸಲ ನಾವಿಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಓಕೆನಾ. ಈಗ ಬ್ಯಾಕ್ ಟು ನಾವು ಕೈನ್ ಮಾಸ್ಟರಿಗೆ ಬರೋಣ. ಈಗ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಈಗ ವಾಯ್ಸ್ ನಾವು ಕ್ರಿಯೇಟ್ ಮಾಡಿದ್ವಲ್ಲ ಅದು ಬಂದುಬಿಡುತ್ತೆ. ಓಕೆ. ಇದೇ ಕಥೆಯನ್ನು ನೇರವಾಗಿ ವಿಡಿಯೋ ಶೈಲಿಯಲ್ಲಿ ಬರೆದು ಕೊಡಲಾಗಿದೆ. 50-80 ಪದಗಳ ಒಳಗೆ. ಭಾರಿ ಮಳೆಯಲ್ಲೂ ಕಾಡು. ಓಕೆ. ಇದು ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಡಿಲೀಟ್. ಇದೇ ಕಥೆಯನ್ನು ನೇರವಾಗಿ ವಿಡಿಯೋ ಶೈಲಿಯಲ್ಲಿ ಬರೆದು ಕೊಡಲಾಗಿದೆ. 50-80 ಪದಗಳ ಒಳಗೆ. ಇಲ್ಲಿಂದ ನಾವು ಟ್ರಿಮ್ ಲೆಫ್ಟಿಗೆ ಮಾಡೋಣ. ಓಕೆನಾ. ಸೊ ಇಲ್ಲಿಂದ ನಮ್ಮದು ಸ್ಟೋರಿ ಸ್ಟಾರ್ಟ್ ಆಗ್ತಿದೆ. ಮಧ್ಯದಲ್ಲಿ ಗ್ಯಾಪ್ಸ್ ಇದೆಯಲ್ಲ ಅದನ್ನು ನಾವು ರಿಮೂವ್ ಮಾಡೋಣ. ಓಕೆನಾ. ಭಾರಿ ಮಳೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಓಕೆನಾ. ಇದನ್ನು ಎಳ್ಕೊಂಡೋಗಿ ಇಲ್ಲಿಗೆ ಬಿಡೋಣ. ಆ್ಯಂಡ್ ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇದನ್ನು ನಾವು ಕ್ಲಿಯರ್ ಮಾಡೋಣ. ಈ ಗ್ಯಾಪ್ಸ್ ಇದ್ದರೆ ನಮ್ಮದು ವಿಡಿಯೋ ಅಷ್ಟು ಚೆನ್ನಾಗಿ ಬರಲ್ಲ. ಓಕೆನಾ. ಸೊ ನಾನು ಈ ಗ್ಯಾಪ್ಸ್ ಏನಿದೆ ಇದನ್ನು ನಾನು ಇಲ್ಲಿಂದ ಟ್ರಿಮ್ ಲೆಫ್ಟಿಗೆ ಮಾಡಿಬಿಡ್ತೀನಿ. ಓಕೆನಾ. ಈಗ ನಾವೇನು ಮಾಡೋಣ, ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆನಾ. ಸಿಂಪಲ್, ನೀವು ಇಷ್ಟು ಸಿಂಪಲ್ ಆಗಿದೆ, ನೀವು ಈಸಿಲಿ ಮಾಡ್ಕೋಬೋದು. ಸ್ಪ್ಲಿಟ್ ಮಾಡಿಬಿಟ್ಟು ಇದು ಭಾರಿ ಮಳೆಯಲ್ಲೂ ಕಾಡು ತತ್ತರಿಸಿತ್ತು. ಆನೆ ಮರಿ ಒಬ್ಬಿ. ಓಕೆ. ಇಲ್ಲಿಂದ ಗ್ಯಾಪ್ ಇದೆ ಇಲ್ಲಿ ಮಧ್ಯದಲ್ಲಿ. ಸೊ ಇದನ್ನು ನಾವು ಈ ಗ್ಯಾಪ್ನ ಕಟ್ ಮಾಡೋಣ. ಓಕೆನಾ. ಸೊ ಈ ಗ್ಯಾಪ್ನ ಕಟ್ ಮಾಡಿಬಿಟ್ಟು ಇದನ್ನು ಮತ್ತೆ ಇಲ್ಲಿಂದ ಟ್ರಿಮ್ ಲೆಫ್ಟಿಗೆ ಮಾಡೋಣ. ಓಕೆನಾ. ಲೆಫ್ಟಿಗೆ ಮಾಡಾದಮೇಲೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಈ ಥರ ಮುಂದೆ ತಗೊಬರಬೇಕು. ಓಕೆನಾ. ಈ ಥರ ಮುಂದೆ ತಗೊಬನ್ನಿ. ಇದನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈ ಥರ. ಈಗ ವಾಯ್ಸ್ ಅಕಾರ್ಡಿಂಗ್ ಫೋಟೋಸ್ಗಳನ್ನ ಯಾವ ಥರ ಅಡ್ಜಸ್ಟ್ ಮಾಡೋದು ಅದನ್ನು ಕೂಡ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ.
ಓಕೆನಾ ಗೈಸ್, ನೋಡ್ಕೊಳ್ಳಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವಿಲ್ಲಿವರೆಗೂ ತೊಗೊಬರೋಣ. ಓಕೆನಾ, ಹೀಗೆ ನೋಡಿ ಒಂದ್ಸಲ. ಭಾರಿ ಮಳೆಯಲ್ಲೂ ಕಾಡು ತತ್ತರಿಸಿತ್ತು. ಆನೆ ಮರಿ ಅಂತ ಮಾತಾಗ್ತಿದೆಯಲ್ಲ, ಸೊ ಸಿಂಪಲ್ಲಿ ನಾವೇನು ಮಾಡೋಣ, ಈ ಫೋಟೋನ ಟ್ರಿಮ್ ರೈಟಿಗೆ ಮಾಡಿಬಿಟ್ಟು ಆನೆ ಮರಿ ಏನಿದೆ ಅದನ್ನು ತೊಗೊಬರೋಣ. ಈ ವಾಯ್ಸ್ನ ಈ ಥರ ಹೇಳ್ಕೊಳ್ಳೋಣ. ಓಕೆನಾ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕಾಡು ತತ್ತರಿಸಿತ್ತು. ಆನೆ ಮರಿ ಒಬ್ಬಿ ತಾಯಿಯಿಂದ ದೂರವಾಗಿ ಹರಿದ ನೀರಿನಲ್ಲಿ ಒಬ್ಬಂಟಿಯಾಗಿತ್ತು. ನೆನೆಸಿದ ದಾರಿ ಓಕೆನಾ, ತಾಯಿಯ ಚಿಲಿಪಿಲಿ ಅವಳ ಬಾಯಿಯಿಂದ ಕೇಳಿಸದಾಗ ಒಬ್ಬಿ ಅತ್ತಿತು. ಹಳೆಯ ಇದನ್ನು ಇಲ್ಲಿವರೆಗೂ ತರೋಣ. ತಾಯಿಗೆ ಕರೆಯಿತು. ಮಗ ಒಬ್ಬಿಗೆ ನೀರುಗನ ತಾಯಿ. ಸೊ ಇದು ನೋಡಿ ಈ ಥರ ಮರ್ಜ್ ಆಗಿದೆ. ಸೊ ನಾವಿದನ್ನು ಸಪ್ರೇಟಾಗಿ ಮಾಡೋಣ. ಓಕೆನಾ, ನೀವು ನೋಡ್ಬೋದು ಇದು ಮರ್ಜ್ ಆಗಿದೆ. ಈ ಥರ ಸಪ್ರೇಟ್ ಮಾಡಬೇಕು. ಓಕೆನಾ, ಸೊ ಈಗ ನಾನು ಬಾಯಿಯಿಂದ ಕೇಳಿಸದಾಗ ಒಬ್ಬಿ ಅತ್ತಿತು. ಹಳೆಯ ಮರದ ಕೆಳಗೆ ಕುಳಿತು ನಡುಗುತ್ತಾ ತಾಯಿಗೆ ಕರೆಯಿತು. ಮಗನು ಒಬ್ಬಿಗೆ ನೀರು ಕೊಟ್ಟು ತಾಯಿಯಂತೆ ತಾಳ್ಮೆಯಿಂದ ಅಕ್ಕರೆ ನೆನೆಸುತ್ತಾನೆ. ಆಗ ಒಂದು ಹುಡುಗನ ತಾಯಿ ಮತ್ತು ಮಗ ಓಡಿ ಬಂದರು. ಪ್ರೀತಿ ಎಲ್ಲಿ ಬೇಕಾದರೂ ನೋಡಿದ್ರಲ್ಲ. ಸೊ ಈ ಥರ ನೀವು ವೀಡಿಯೋಸ್ಗಳನ್ನ ಈಸಿಲಿ ಮಾಡ್ಕೋಬೋದು. ಆ್ಯಂಡ್ ಗೈಸ್, ಇದಕ್ಕೆ ನೀವೇನು ಮಾಡ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದರೆ ಇನ್ನೂ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಇನ್ನೂ ತುಂಬ ಚೆನ್ನಾಗಿ ನಿಮ್ಮ ವೀಡಿಯೋ ಬಂದುಬಿಟ್ಟು ಆಗುತ್ತೆ. ನನ್ನ ವಾಯ್ಸ್ ಏನೋ ಕೇಳಿಸ್ತಿಲ್ಲ ಅನ್ಸುತ್ತೆ ನಿಮಗೆ, ಮೈಕ್ ಹಾಕ್ತೀನಿ. ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಗೈಸ್ ಇನ್ನೂ ತುಂಬ ಚೆನ್ನಾಗಿ ಬಂದುಬಿಟ್ಟು ನಿಮ್ಮದು ವೀಡಿಯೋ ಏನಾಗುತ್ತೆ, ಚೆನ್ನಾಗಾಗುತ್ತೆ. ಓಕೆನಾ, ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್.